ಹಲೋ ವೀಕ್ಷಕರೇ, ವೆಲ್ಕಮ್ ಟು ಫುಡ್ ನೆಕ್ಟರ್ ವ್ಲಾಗ್ಸ್. ಬೇಕ್ರಿ ಹತ್ರ ಹೋದಾಗ ಮಕ್ಕಳು ಫಸ್ಟ್ ಕೇಳ್ತಕ್ಕಂಥದ್ದೇ ಡೋನಟ್ಸ್ ಕೊಡಿಸಮ್ಮ ಅಂತ. ಅಂಥ ಡೋನಟ್ಸನ್ನು ನಾವು ಈಸಿಯಾಗಿ ಮನೆಯಲ್ಲಿ ಶುದ್ಧವಾಗಿ ಮಕ್ಕಳಿಗೆ ಮಾಡಿಕೊಡಬಹುದು. ಇದಕ್ಕೆ ನಿಮ್ಮ ಮನೆಯಲ್ಲಿ ಏನಾದರೂ ಬ್ರೆಡ್ ತಂದಿದ್ದರೆ ಸ್ವಲ್ಪ ತಿಂದು ಹಾಗೆ ಮಿಕ್ಕಿದ್ರೆ ಅದರಿಂದನೇ ಮಕ್ಕಳು ಎಷ್ಟೋ ಇಷ್ಟಪಟ್ಟು ತಿಂತಕ್ಕಂಥ ಡೋನಟ್ಸನ್ನು ರೆಡಿ ಮಾಡ್ಕೋಬಹುದು. ಮೊನ್ನೆ ನಮ್ಮ ಮನೆಯಲ್ಲಿ ಬ್ರೆಡ್ ತಂದಿದ್ದರು. ಸ್ವಲ್ಪ ತಿಂದು ಸ್ವಲ್ಪ ಹಾಗೆ ಮಿಕ್ಕಿತ್ತು. ನಮ್ಮ ಲಿಖಿತ ಕೇಳ್ತಾಯಿದ್ಲು ಡೋನಟ್ಸ್ ಮಾಡಿಕೊಡಮ್ಮ ಅಂತ. ಇದರಿಂದ ಅವಳಿಗೆ ಮಾಡಿಕೊಡೋಣ, ಇವತ್ತು ಫ್ರೀಯಾಗಿದ್ದೀನಿ ಅಂತ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು 6ರಿಂದ 7 ಪೀಸಷ್ಟು ಬ್ರೆಡ್ಡನ್ನು ತಗೊಂಡಿದ್ದೀನಿ. ಅದರ ಸೈಡ್ಸಲ್ಲಿರ್ತಕ್ಕಂಥ ಬ್ರೌನ್ ಪಾರ್ಟೆಲ್ಲ ಕಟ್ ಮಾಡಿಕೊಂಡು ಇದನ್ನು ಪೀಸ್ ಮಾಡಿಕೊಂಡು ಒಂದು ಬೌಲಲ್ಲಿ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿಗೆ ಬೇಕಾದರೂ ಹಾಕ್ಕೋಬಹುದು, ಕೈಯಿಂದನೂ ಸಹ ನೀಟಾಗಿ ಇದನ್ನು ಪುಡಿ ಮಾಡ್ಕೋಬಹುದು. ಇದಕ್ಕೆ ನಾನಿಲ್ಲಿ 2 ಸ್ಪೂನಷ್ಟು ಸಕ್ಕರೆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸ್ವೀಟು ಹೆಚ್ಚಾಗಿ ತಿನ್ನೋರಾದರೆ ಇನ್ನೂ 1 ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೋಬಹುದು. ಮೊದಲಿಗೆ 2 ಸ್ಪೂನಷ್ಟು ಹಾಲನ್ನು ಸೇರಿಸ್ಕೊಂಡು ಇದನ್ನು ಕಲಿಸ್ಕೊತಾ ಇದ್ದೀನಿ. ಒಂದೇ ಸತಿ ಹಾಲನ್ನು ಸೇರಿಸ್ಕೋಬೇಡಿ, ಮೆತ್ತಗಾಗ್ಬಿಡತ್ತೆ. ಸ್ವಲ್ಪ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ನೋಡ್ತಾ ಇದ್ದೀರಲ್ಲ, ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೋಬೇಕು. ಇದನ್ನು ಕಲಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಇದನ್ನು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಡೋಣ. ಅಷ್ಟರೊಳಗಡೆ ಎಣ್ಣೆನ ಬಿಸಿ ಮಾಡ್ಕೊತಾ ಇರೋಣ. ಎಣ್ಣೆ ಬಿಸಿ ಆಗ್ತಾ ಇರಲಿ. ಇಲ್ಲಿ ಹಿಟ್ಟು ನೆಂದಿರತ್ತೆ. ಇವಾಗ ನಾವು ಡೋನಟ್ಸನ್ನು ರೆಡಿ ಮಾಡ್ಕೊಬಿಡೋಣ. ಸ್ವಲ್ಪ ಹಿಟ್ಟನ್ನು ತಗೊಂಡು ಅದನ್ನು ಈಕ್ವಲ್ಲಾಗಿ ಸರ್ಕಲ್ ಟೈಪ್ ಬರೋ ಥರ ನಾವು ಇದನ್ನು ತಟ್ಕೋಬೇಕು. ನೋಡ್ತಾ ಇದ್ದೀರಲ್ವ, ಡೋನಟು ಯಾವ ಶೇಪ್ ಇರುತ್ತೋ ಆ ಶೇಪಲ್ಲಿ ಒಂದೊಂದಾಗಿ ರೆಡಿ ಮಾಡ್ಕೋಬೇಕು. ಈಸಿಯಾಗಿ ಮಾಡ್ಕೊಬಿಡಬಹುದು. ಒಂದಾದ ನಂತರ ಒಂದು ಡೋನಟ್ಸ್ಗಳನ್ನೆಲ್ಲ ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಂಡ್ರೆ ನಮಗೆ ಫ್ರೈ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಎಣ್ಣೆನೂ ಬಿಸಿಯಾಗಿತ್ತು. ಇವಾಗ ಮಂದ ಉರಿಯಲ್ಲಿ ನಿಧಾನಕ್ಕೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಫಸ್ಟು ಒಂದನ್ನು ಹಾಕಿ ನೋಡ್ತಾ ಇದ್ದೀನಿ, ಅದು ತುಂಬ ಚೆನ್ನಾಗಿ ಬಂತು. ಆಮೇಲೆ 1, 2, 3 ಸೇರಿಸ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬಹುದು. ಶೇಪ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಸೇಮ್ ಬೇಕ್ರಿಯಲ್ಲಿ ಸಿಗ್ತಕ್ಕಂಥ ಡೋನಟ್ಸ್ ಥರನೇ ಬಂದಿತ್ತು. ನಿಧಾನಕ್ಕೆ ಇದನ್ನು ಫ್ರೈ ಮಾಡಿಕೊಂಡ್ರೆ ಕಲರು ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಫ್ರೈ ಮಾಡಿಕೊಂಡು ನಾವು ಒಂದು ಪ್ಲೇಟಲ್ಲಿ ಇದನ್ನು ಸೇರಿಸ್ಕೊಳ್ಳೋಣ. ಇವಾಗ ನಾನು ಇದಕ್ಕೆ ಮೇಲೆ ಸ್ವಲ್ಪ ಸಕ್ಕರೆ ಪುಡಿನ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಪುಡಿ ಸೇರಿಸ್ಕೊಂಡ್ರೇ ಸಾಕು, ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಬೇಕಾದರೆ ಇದಕ್ಕೆ ಚಾಕ್ಲೇಟ್ ಸಿರಪ್ಪು ಅಥವಾ ಡೈರಿ ಮಿಲ್ಕನ್ನು ಸ್ವಲ್ಪ ಮೆಲ್ಟ್ ಮಾಡಿಕೊಂಡು ಸಹ ಇದರ ಮೇಲೆ ಹಚ್ಕೊಂಡು ತಿನ್ನಬಹುದು. ನಮ್ಮನೇಲಿ ಒಂದು ಡೈರಿ ಮಿಲ್ಕ್ ಇತ್ತು, ಅದನ್ನು ಈ ಡೋನಟ್ಸ್ ಮೇಲೆ ಮೆಲ್ಟ್ ಮಾಡಿ ಸೇರಿಸಿದ್ದೀನಿ. ಲಿಖಿತ ಬ್ರೆಡ್ ತಂದಾಗಿಂದ ಕೇಳ್ತಾಯಿದ್ಲು, ಅಮ್ಮ ಡೋನಟ್ಸ್ ಮಾಡಿಕೊಡು ಅಂತ. ಇವತ್ತು ಮಾಡಿಕೊಟ್ಟೆ. ಅವಳಂತೂ ತುಂಬ ಎಂಜಾಯ್ ಮಾಡ್ತಾ ತಿಂತಾಯಿದ್ದಾಳೆ. ಅವಳಿಗೂ ತುಂಬ ಇಷ್ಟ ಆಯಿತು. ಮನೇಲಿ ಎಲ್ಲರೂ ಟೇಸ್ಟ್ ನೋಡಿದ್ರಿ, ತುಂಬ ಸಖತ್ತಾಗಿ ಬಂದಿತ್ತು. ನೀವು ಸಹ ಮನೆಯಲ್ಲಿ ಇದೇ ರೀತಿಯಾಗಿ ಸಿಂಪಲ್ಲಾಗಿ ಬ್ರೆಡ್ಡಿಂದ ಡೋನಟ್ಸನ್ನು ರೆಡಿ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ, ಅವರು ಖುಷಿ ಪಡ್ತಾರೆ. ಮನೆಯಲ್ಲೇ ಮಾಡಿರೋದ್ರಿಂದ ಶುದ್ಧವಾಗಿ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.